Good morning to all. Once again, welcome to my video class. I am Smita, working as Assistant Professor of Commerce at Government First Grade College for Women, Tumkur. Dear students, ಇವತ್ತು ನಾನು ಸೆಕೆಂಡ್ ಸೆಮ್ BCom ನಲ್ಲಿ ಇರುವ ಒಂದು ಸಬ್ಜೆಕ್ಟ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಸೆಕೆಂಡ್ ನಲ್ಲಿ ಬರ್ತಕ್ಕಂಥ ಚಾಪ್ಟರ್ 6 ನಲ್ಲಿ ಬರೋ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಂದರೆ ಅದಕ್ಕೆ ಒಂದು ರೂಲ್ ಇದೆ ಮ್ಯಾಟ್ರಿಸಸ್ ಅಲ್ಲಿ, ಅದೇನು ಅಂತ ನೋಡೋಣ. 2 matrices can be multiplied only when the number of columns of the first matrix is equal to the number of rows of the second matrix. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಒಂದು ರೂಲ್ ಇದೆ. ಆ ರೂಲ್ ಏನಪ್ಪ ಅಂದರೆ ನೋಡಿ, ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದು ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ರೋಸ್ಗೆ ಅದು ಈಕ್ವಲ್ ಆಗಬೇಕು. ಇದರಲ್ಲೊಂದು ಎಕ್ಸಾಂಪಲ್ ಹೇಳೋದಾದರೆ ಇದರಲ್ಲಿ ನಾನು ರಿವೈಸ್ ಮಾಡ್ತಿದ್ದೀನಿ ನಿಮಗೆ, ಮತ್ತೆ ಕಾಲಮ್ಸ್ ಯಾವುದು ಮ್ಯಾಟ್ರಿಕ್ಸ್ ಯಾವುದು ಅನ್ನೋದು. ಇದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. 1, 2 and 3, 6 ಅಂತ ಹೇಳಿ ಒಂದು ಎಲಿಮೆಂಟ್ಸ್ ಇದೆ. ಸೊ ಈ ಒಂದು ಎಲಿಮೆಂಟ್ಸಲ್ಲಿ ನೋಡಿ, ಫಸ್ಟ್ ಏನಿದೆ ಫ್ರಮ್ ಲೆಫ್ಟ್ ಟು ರೈಟ್ ಹಾರಿಜಾಂಟಲ್ ಲೈನ್ ಏನಿದೆ, ಹಾರಿಜಾಂಟಲ್ ಲೈನನ್ನು ನಾನು ಇಲ್ಲಿ ರೋ 1 ಅಂತ ಹೇಳ್ತೀವಿ. ದೆನ್ ಅದೇ ಹಾರಿಜಾಂಟಲ್ ಲೈನ್ 3 and 6 ಏನಿದೆ ಅದನ್ನು ತೊಗೊಂಡಾಗ ಅದಕ್ಕೆ ರೋ 2 ಅಂತ ಹೇಳಿ ಕರಿತೀವಿ. ಸೊ ಅದೇ ಥರ ಇಲ್ಲಿ 1 and 3 ಅಂದರೆ ಇಲ್ಲಿ ವರ್ಟಿಕಲ್ ಲೈನ್, ಆ ವರ್ಟಿಕಲ್ ಲೈನ್ ಏನಿದೆ ಅದನ್ನು ಕಾಲಮ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಫಸ್ಟಲ್ಲಿ ಬರ್ತಕ್ಕಂಥ ಇದನ್ನು ಎಲಿಮೆಂಟ್ಸನ್ನು ಕಾಲಮ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಥರ ನೆಕ್ಸ್ಟ್ ಏನಿದೆ ಎಲಿಮೆಂಟ್ಸ್ ಏನಿದೆ 2 and 6 ವರ್ಟಿಕಲ್ ಲೈನ್ ಏನಿದೆ, ವರ್ಟಿಕಲಲ್ಲಿ ಏನಿರುತ್ತೆ ಅದನ್ನು ಕಾಲಮ್ 2 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ಇದು ಬೇಸಿಕಲಿ ನಿಮಗಿದು ಮತ್ತೆ ರಿವೈಸ್ ಮಾಡಿದೆ ಅಷ್ಟೇ ನಾನು. ಇದು ನಿಮಗೆ ಗೊತ್ತಿತ್ತು ಅಂದರೆ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಈ ಬೇಸ್ ಮೇಲೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಇದರಲ್ಲಿ ಸ್ಟೆಪ್ಸ್ ಇದೆ, 3 ಸ್ಟೆಪ್ ಇದೆ. ಸೊ ಫಸ್ಟ್ ಸ್ಟೆಪ್ ಬಂದು ಸ್ಟೆಪ್ 1, ಮೇಕ್ ಶ್ಯೂರ್ that the number of columns in the first one equals the number of rows in the second one. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಒಂದು ರೂಲ್ ಏನು ಹೇಳುತ್ತೆ ಇದರಲ್ಲಿ ಅಂದರೆ, ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಏನು, ದಟ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ದಿ ಫಸ್ಟ್ ಒನ್, ಅಂದರೆ ದಟ್ ಈಸ್ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದು ಈಕ್ವಲ್ಸ್ ದ ನಂಬರ್ ಆಫ್ ರೋಸ್ ಇನ್ ದ ಸೆಕೆಂಡ್ ಒನ್. ಅಂದರೆ ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಸೆಕೆಂಡ್ ಒನ್ನಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿರಬೇಕು. ಆ ಥರ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಸ್ಟೆಪ್ 2ನಲ್ಲಿ ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ಆಫ್ ಈಚ್ ರೋ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಬೈ ದ ಎಲಿಮೆಂಟ್ಸ್ ಆಫ್ ದ ಈಚ್ ಕಾಲಮ್ ಇನ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ, ಈಚ್ ರೋ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋ ತೊಗೊತೀವಿ. ದೆನ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ದಟ್ ಈಸ್ ಬೈ ದ ಎಲಿಮೆಂಟ್ಸ್ ಆಫ್ ಈಚ್ ಕಾಲಮ್ ಇನ್ ದ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ನಾವು ಕಾಲಮನ್ನು ತೊಗೊತೀವಿ. ರೋಸ್ ಆ್ಯಂಡ್ ಕಾಲಮ್ ಅವೆರಡನ್ನೂ ಸಹ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಯು ಕ್ಯಾನ್ ಆ್ಯಡ್ ದಿ ಪ್ರಾಡಕ್ಟ್ಸ್. ಏನು ಮಲ್ಟಿಪ್ಲೈ ಮಾಡಿ ಬಂದಿರತಕ್ಕಂಥದ್ದು ಏನು ವ್ಯಾಲ್ಯೂಸ್ ಏನಿದೆ ಅದನ್ನು ನಾವು ನೆಕ್ಸ್ಟು ಅದನ್ನು ಆ್ಯಡ್ ಮಾಡ್ಕೊತೀವಿ. ಇಷ್ಟು 3 ಸ್ಟೆಪ್ಸ್ ಇರುತ್ತೆ ಇದರಲ್ಲಿ. ದೆನ್ ನೆಕ್ಸ್ಟ್ ಇದರಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ, ಒಂದು ಪ್ರಾಬ್ಲಮ್ ಮಾಡೋಣ. ಸೊ ಇದರಲ್ಲಿ A equals 1, 2, 3, 4, ದೆನ್ B equals 2, 5, 6, ದೆನ್ 1, 3, 7 ಇದೆ. ಸೊ ಫೈಂಡ್ A ಆ್ಯಂಡ್ B ಅಂತ ಇದೆ. ಸೊ ಇಲ್ಲಿ ಇದಕ್ಕೆ ಆನ್ಸರ್ ನೋಡೋಣ, ಸೊಲ್ಯೂಷನ್ ನೋಡೋಣ. ಸೊ ಅದರ ಎಲಿಮೆಂಟ್ಸ್ ಏನಿದೆಯೋ ಹಾಗೆ ತೊಗೊಂಡೆ ನಾನು. A ಏನಿದೆ, A equals 1, 2, 3, 4, ದೆನ್ B equals 2, 5, 6, ದೆನ್ 1, 3, 7 ಏನ ಮ್ಯಾಟ್ರಿಕ್ಸ್ ಏನಿದೆ ನನಗೆ ತೊಗೊಂಡೆ ನಾನು ಇಲ್ಲಿ. ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಫಸ್ಟು ಏನು 1, 3 and 2, 4 ಏನಿದೆ, C1 ದಟ್ ಇಸ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಬರುತ್ತೆ, ರೋ 1 ಆ್ಯಂಡ್ ರೋ 2
2 5 6 ಏನಿದೆ ರೋ 1 ಆ್ಯಂಡ್ ರೋ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಅದೇ ಥರ ಇಲ್ಲಿ ದೆನ್ ಇಲ್ಲೂ ಅಷ್ಟೇ ನೋಡಿ ರೋ 1 ಆ್ಯಂಡ್ ರೋ 2 ಅಂತೇಳಿ ತೊಗೊತೀವಿ. ಸೊ ಈ ಮ್ಯಾಟ್ರಿಕ್ಸನ್ನು ದ ರೋ ಆ್ಯಂಡ್ ಕಾಲಮ್, ಸೊ 2 by 2 ನೋಡಿ, ಇದನ್ನು 2 by 2 ಅಂತ ಹೇಳಿ ಇದನ್ನು ನಾವು ಡಿನೋಟ್ ಮಾಡ್ತೀವಿ. ಸೊ ಇಲ್ಲೂ ಅಷ್ಟೇ ರೋ ಫಸ್ಟ್ ರೋನ ಕನ್ಸಿಡರ್ ಮಾಡ್ತೀವಿ. ನೋಡಿ ಇಲ್ಲಿ ಎಷ್ಟು ರೋ ಇದೆ, ರೋ 1 ಆ್ಯಂಡ್ ರೋ 2 2 ರೋ ಇದೆ. ದೆನ್ ಕಾಲಮ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮ್, ಅಂದರೆ ಅಲ್ಲಿಗೆ 2 by 3 ಮ್ಯಾಟ್ರಿಕ್ಸ್ ಆಗುತ್ತೆ ಇದು. ಸೊ ಅದನ್ನೇ ಇಲ್ಲಿ ನಿಮ್ಗೆ ರೂಲ್ ಹೇಳಿದೆ ನೋಡಿ, ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಂತೇಳಿ. ಅಲ್ಲಿಗೆ ನಂಬರ್ ಆಫ್ ಕಾಲಮ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ ಬಂದು ನೋಡಿ C1 ಆ್ಯಂಡ್ C2, ಕಾಲಮ್ ಬಂದು ಎಷ್ಟಿದೆ, 2 ಇದೆ, ಕಾಲಮ್ 1 ಆ್ಯಂಡ್ ಕಾಲಮ್ 2. ಇದು ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್ಗೆ ರೋಗೆ ಈಕ್ವಲ್ ಆಗಬೇಕು ಅಂತ ಹೇಳಿದೆ ನಾನು. C1 C2 ಅಲ್ಲಿಗೆ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ 2 ಕಾಲಮ್ ಇದೆ, ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ನೋಡೋದಾದರೆ ರೋ 1 ರೋ 2 ನೋಡಿ ಇದಕ್ಕೆ ಈಕ್ವಲ್ ಆಯಿತು. ಹಾಗಾಗಿ ಏನು ಫಸ್ಟ್ ಸ್ಟೆಪ್ ಏನಿದೆ, ಫಸ್ಟ್ ಕಂಡೀಷನ್ ಏನಿದೆ ಅದು ಆ ಕಂಡೀಷನ್ನು ಇಲ್ಲಿ ಇದು ಫುಲ್ಫಿಲ್ ಆಯಿತು. ಸೊ 2 ಕಾಲಮ್ಸ್ ಆ್ಯಂಡ್ 2 ರೋಸ್ 2 ಫುಲ್ಫಿಲ್ ಆದ್ದರಿಂದ ನಾವು ಇದನ್ನು ಇದರಲ್ಲಿ ನಾವು ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು. ಸೊ ಈಗ ಅದನ್ನೇ ಪ್ರಾಬ್ಲಮ್ ತೊಗೊಂಡಿದ್ದೀನಿ ನೋಡಿ, ಅದನ್ನು ನಾವು ಮಲ್ಟಿಪ್ಲೈ ಮಾಡೋಣ ಇಲ್ಲಿ. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಿಮಗೆ ಆಲ್ರೆಡಿ ಹೇಳಿದೆ ನಾನು, ನಿಮಗೆ ಸೆಕೆಂಡ್ ಕಂಡೀಷನ್ ಹೇಳಿದ್ದೆ ಏನಪ್ಪ ಅಂದರೆ ಫಸ್ಟ್ ರೋ ಆ್ಯಂಡ್ ಕಾಲಮ್. ಇಲ್ಲಿ ಫಸ್ಟ್ ರೋ ಏನಿದೆ 1 2 ಇದೆ. ದೆನ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಏನು ಕಾಲಮ್ಮು 2 1 ಇದೆ. ಅಂದರೆ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅಂದರೆ, ನೀವೇನು ಅಡಿಷನ್ಸ್ ಮತ್ತು ಸಬ್ಸ್ಟ್ರಾಕ್ಷನಲ್ಲಿ ಏನು ಮಾಡಿದ್ರಲ್ಲ ಆ ಥರ ಮಾಡೋದಕ್ಕೆ ಬರೋದಿಲ್ಲ. ಈಚ್ ಎಲಿಮೆಂಟ್ಸನ್ನು ಡೈರೆಕ್ಟಾಗಿ ತೊಗೊಂಡು ನಾವು ಆ್ಯಡ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ರೂಲ್ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಇಲ್ಲೇನು ತೊಗೊಂಡೆ, ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ಅಲ್ಲಿ ಎರಡನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ನಾನಲ್ಲಿ ಫಸ್ಟ್ ನೋಡಿ, ಫಸ್ಟ್ ರೋನಲ್ಲಿ ಏನು ಎಲಿಮೆಂಟ್ಸ್ ಇದೆ 1, ಸೊ ಇಲ್ಲಿ ತೊಗೊಂಡಿದ್ದೀನಿ ನೋಡಿ 1 ಇಂಟು ನೋಡಿ ಈ ಕಾಲಮಲ್ಲಿರೋ ಫಸ್ಟ್ ಎಲಿಮೆಂಟ್ 2 ನೋಡಿ ಈ 1 ಆ್ಯಂಡ್ 2, ಸೊ 1 ಇಂಟು 2. ದೆನ್ ಪ್ಲಸ್ ದ ನೆಕ್ಸ್ಟ್ ಏನು ಮಾಡಿದೆ ನಾನು, ಸೆಕೆಂಡ್ ಎಲಿಮೆಂಟ್ ರೋನಲ್ಲಿರೋ ಸೆಕೆಂಡ್ ಎಲಿಮೆಂಟ್ 2, ದೆನ್ ಕಾಲಮಲ್ಲಿರೋ ಸೆಕೆಂಡ್ ಎಲಿಮೆಂಟ್ 1, ದಟ್ ಈಸ್ 2 ಇಂಟು 1. ದೆನ್ ನೆಕ್ಸ್ಟ್ ಏನು ಮಾಡಿದೆ ನಾನು ಅಂದರೆ ಇಲ್ಲಿ ಸೇಮ್ ವ್ಯಾಲ್ಯೂಸ್ ಏನಿದೆ ಇದನ್ನು ಹಾಗೆ ತೊಗೊತೀವಿ ನಾವು. ಈ ವ್ಯಾಲ್ಯೂಸ್ ಏನಿದೆ ಇಲ್ಲಿ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಫಸ್ಟ್ ರೋನಲ್ಲಿ ಇರೋ ಎಲಿಮೆಂಟ್ಸ್ 1 2 ಮತ್ತೆ ಅಗೈನ್ ಈ 1 and 2 ಮತ್ತು ಸೆಕೆಂಡ್ ಕಾಲಮಲ್ಲಿ ಏನಿದೆ 5 3. ಸೊ ಇವೆರಡನ್ನು ನಾವು ಈ ರೋ ದೆನ್ ಈ ಕಾಲಮ್ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊತೀವಿ. ಹಾಗಾಗಿ ಇಲ್ಲಿ 1 ಇಂಟು 5 ನೋಡಿ, ಫಸ್ಟ್ ರೋನಲ್ಲಿರೋ ಫಸ್ಟ್ ಎಲಿಮೆಂಟ್ 1, ದೆನ್ ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಕಾಲಮಲ್ಲಿ ಇರೋ ಒಂದು 5 ಅಂದರೆ 1 ಇಂಟು 5 ಇಲ್ಲಿ ತೊಗೊಂಡೆ ನೋಡಿ 1 ಇಂಟು 5. ದೆನ್ ಅಗೈನ್ ಪ್ಲಸ್ ದೆನ್ ನೆಕ್ಸ್ಟ್ ಎಲಿಮೆಂಟ್ ಯಾವುದು 2 ಇದೆ, 2 ಇಂಟು ನೋಡಿ ನೆಕ್ಸ್ಟ್ ಯಾವುದು ಕಾಲಮಲ್ಲಿರೋ ಕಾಲಮ್ 2ನಲ್ಲಿರೋ ನೆಕ್ಸ್ಟ್ ಎಲಿಮೆಂಟ್ ಯಾವುದು 3, ಸೊ 2 ಇಂಟು 3. ಸೊ ಇವೆರಡು ನಾನು ಮಲ್ಟಿಪ್ಲೈ ಮಾಡಿಕೊಂಡೆ. ದೆನ್ ನೆಕ್ಸ್ಟು ಸೊ ಅದೇ ಥರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ರೋ ಹಾಗೆ ಇರುತ್ತೆ ನೋಡಿ, ಈ ರೋ 1 ಏನಿದೆ ಪ್ರತಿಯೊಂದು ರೋ 1ನಲ್ಲಿರೋ ಎಲಿಮೆಂಟ್ಸನ್ನು ಈ ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ಎಲ್ಲ ಕಾಲಮ್ ಜೊತೆನೂ ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಈಗ ರೋ 1ನಲ್ಲಿರೋದನ್ನು ಕಾಲಮ್ 1ನಲ್ಲಿ ಮಲ್ಟಿಪ್ಲೈ ಮಾಡಿದೆ, ಕಾಲಮ್ 2ಅಲ್ಲಿ ಮಲ್ಟಿಪ್ಲೈ ಮಾಡಿದೆ, ನೆಕ್ಸ್ಟ್ ಕಾಲಮ್ 3ಗೂ ನಾನು ಅದರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಾದರೆ ನೋಡಿ ಇಲ್ಲೇನಿದೆ ರೋ 1ನಲ್ಲಿ ಮತ್ತೆ 1 ಇದೆ, ಸೊ 1 ಇಂಟು ಕಾಲಮ್ 3ನಲ್ಲಿ ಫಸ್ಟ್ ಕಾಲಮ್ 3ನಲ್ಲಿರೋ ಎಲಿಮೆಂಟ್ ಯಾವುದು 6, ಸೊ ಇಲ್ಲಿ ಅಲ್ಲಿಗೆ 1 ಇಂಟು 6, ದೆನ್ ಪ್ಲಸ್ ದೆನ್ 2 ಇದೆ ಇಲ್ಲಿ 2 ಇಂಟು 7 ನೋಡಿ, ನೆಕ್ಸ್ಟ್ ಆ ಕಾಲಮಲ್ಲಿರೋ ನೆಕ್ಸ್ಟ್ ಎಲಿಮೆಂಟು 7, ಸೊ ಈ 2 ಇಂಟು 7 ನೋಡಿ. ಅಂದರೆ ಇಲ್ಲಿ ಯಾವ ಥರ ನಾವು ಮಲ್ಟಿಪ್ಲಿಕೇಶನಲ್ಲಿ ಮಾಡ್ತೀವಿ ಅಂದರೆ ಈ ರೋ 1 and 2 ಅದನ್ನು ತೊಗೊಂಡು ಅಲ್ಲಿರೋ ಎಲಿಮೆಂಟ್ಸನ್ನು ತೊಗೊಂಡು ನಾನು ಪ್ರತಿಯೊಂದು ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ಪ್ರತಿಯೊಂದು ಕಾಲಮ್ ಏನಿದೆ ಕಾಲಮ್ 1 ಮಲ್ಟಿಪ್ಲೈ ಮಾಡಿದೆ ನೋಡಿ, 1 ಇಂಟು 2 ಪ್ಲಸ್ ದೆನ್ 2 ಇಂಟು 1. ದೆನ್ ಅದೇ ಥರ ನೆಕ್ಸ್ಟು ಸೇಮ್ ರೋ ಅದೇ ಇರುತ್ತೆ, ನೆಕ್ಸ್ಟ್ ಕಾಲಮ್ಗೆ ಮತ್ತೆ ಮಲ್ಟಿಪ್ಲೈ ಮಾಡ್ಕೊತೀನಿ ನಾನು ಅದನ್ನು. ಅಂದರೆ ಇಲ್ಲಿ 1 ಇಂಟು 5 ನೋಡಿ ಈ 1 ಮತ್ತು ಅಗೇನ್ 5 ಮಲ್ಟಿಪ್ಲೈ ಮಾಡಿದೆ, ಪ್ಲಸ್ ಇನ್ ಬಿಟ್ವೀನ್ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಪ್ಲಸ್ ದೆನ್ 2 ಇಂಟು 3
ಓಕೆ. ದೆನ್ ನೆಕ್ಸ್ಟು ಸೇಮ್ ರೋ ಮತ್ತೆ ಅಗೇನ್ ಕಾಲಮ್ 3. ಸೊ 1 into 6 ದೆನ್ ಪ್ಲಸ್ 2 into 7. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ನೋಡಿ ರೋ 2. ಸೊ ಈಗ ರೋ 2ನಲ್ಲೂ ಅಷ್ಟೇ. ರೋ 2ನಲ್ಲಿ ಏನಿದೆ ಎಲಿಮೆಂಟ್ಸು 3 and 4 ಇದೆ. ಸೊ ಈ ರೋ 2ನಲ್ಲಿರೋ ಎಲಿಮೆಂಟ್ಸನ್ನು ಮತ್ತೆ ಅಗೇನ್ C1 C2 C3 ಈ ಮೂರಕ್ಕೂ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಏನಿದೆ 3 ಹಂಗೆ ತೊಗೊಂಡೆ. 3 ಅಗೈನ್ ಇಂಟು ನೋಡಿ ಕಾಲಮ್ 1ನಲ್ಲಿ ಏನಿದೆ 2. ಸೊ 3 into 2 ಪ್ಲಸ್ ಅಗೈನ್ ರೋ 2ನಲ್ಲಿ ನೆಕ್ಸ್ಟ್ ಎಲಿಮೆಂಟು 4 ಇದೆ. ಸೊ 4 into 1. ಸೊ ನೆಕ್ಸ್ಟು ನಿಮ್ಗೆ ಹೇಳಿದೆ ಏನಂತ ಹೇಳಿದೆ, ಪ್ರತಿಯೊಂದು ರೋನಲ್ಲಿರ್ತಕ್ಕಂಥ ರೋ 2ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸನ್ನು ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ಪ್ರತಿಯೊಂದು ಕಾಲಮ್ಗೂ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿಗೆ ಫಸ್ಟ್ ಕಾಲಮ್ ರೋ 2 ಆ್ಯಂಡ್ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ರೋ 2 ನೆಕ್ಸ್ಟ್ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡೋಣ. ಸೊ ಅಲ್ಲಿಗೆ ಏನು 3. ಸೊ 3 ಇಂಟು ನೋಡಿ ಕಾಲಮ್ 2ನಲ್ಲಿ ಎಷ್ಟಿದೆ 5 ಇದೆ. ಅಗೈನ್ ನೆಕ್ಸ್ಟ್ ಎಲಿಮೆಂಟ್ 3 into 5 ದೆನ್ ಪ್ಲಸ್ ದೆನ್ 4 into 3 ನೋಡಿ ಕಾಲಮ್ 2ನಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಏನು 3 ಇದೆ. ಸೊ 4 into 3 ದೆನ್ ಅದೇ ಥರ ನೆಕ್ಸ್ಟ್ ಏನು ಹೇಳಿದೆ ನಿಮಗೆ ಸೇಮ್ ರೋ ಇದೆ. ಸೊ ರೋ ಅಲ್ಲಿರೋ 3 and 4 ಈ ಕಾಲಮ್ 6 ಆ್ಯಂಡ್ ಕಾಲಮ್ 3ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಏನಿದೆ ಎಲಿಮೆಂಟ್ಸ್ ಏನಿದೆ 6 and 7ಗೆ ಮತ್ತೆ ನಾನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿಗೆ 3 into 6 ದೆನ್ ಪ್ಲಸ್ 4 into 7 ಇಷ್ಟನ್ನು ಮಲ್ಟಿಪ್ಲೈ ಮಾಡಿದೆ. ಸೊ ಇಷ್ಟು ಮಲ್ಟಿಪ್ಲೈ ಮಾಡಿದ್ಮೇಲೆ ಇದನ್ನು ನಾನು ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಮಾಡಿದ್ರೆ 1 into 2 2 ಪ್ಲಸ್ 2 into 1 2 ಹಂಗೆ ತೊಗೊಂಡೆ ನಾನು. ದೆನ್ ನೆಕ್ಸ್ಟು ಸೊ 1 into 5 5 ಹಾಗೆ ತೊಗೊಂಡೆ ನಾನು. ದೆನ್ ಪ್ಲಸ್ 2 into 3 6. ಸೊ ದೆನ್ ನೆಕ್ಸ್ಟು 1 into 6 6 ಪ್ಲಸ್ ದೆನ್ 2 into 7 14. ದೆನ್ ನೆಕ್ಸ್ಟ್ ಅದೇ ಥರ 3 into 2 6 ಪ್ಲಸ್ 4 into 1 4 ಹಾಗೆ ಅದನ್ನು ಹೇಗಿದೆಯೋ ಹಾಗೆ ತೊಗೊಳ್ತಾ ಇದ್ದೀನಿ ನಾನು. ಸೊ 3 into 5 15 ಪ್ಲಸ್ 4 into 3 12 ಆಯಿತು. ದೆನ್ ನೆಕ್ಸ್ಟ್ ನೋಡೋದಾದರೆ ಸೊ 3 into ಅಗೇನ್ ನೋಡಿ ಸೇಮ್ 3 into 5 15 ಪ್ಲಸ್ ಅಗೇನ್ 4 into 3 12 ಆಯಿತು. ದೆನ್ 3 into 6 18 ಪ್ಲಸ್ 4 into 7 28. ಸೊ ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡೋದಾದರೆ ಫೈನಲ್ ಆನ್ಸರ್ ಬಂದು ನಮಗೆ 2 + 2 4 ದೆನ್ 5 + 6 11 ದೆನ್ 6 + 14 20 ದೆನ್ 6 + 4 10 ದೆನ್ 15 + 12 ಬಂದು 27 ದೆನ್ 18 + 28 ಬಂದು 46. ಸೊ ಇಟ್ ಈಸ್ ದಿ ಫೈನಲ್ ಆನ್ಸರ್. ಸೊ ನಾನು ಅದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಏನಾದರೂ ಮತ್ತು ಗೊತ್ತಾಗಿಲ್ಲ ಅಂದರೆ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಕೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇದರಲ್ಲಿ. ಸೊ ಇದರಲ್ಲೂ ಅಷ್ಟೇ ನೋಡಿ ಅದೇನಿದೆ ಎಲಿಮೆಂಟ್ಸ್ ಏನಿದೆ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ A = 8 10 7 4 ದೆನ್ B = 5 2 9 and 6 ಇದೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ನಿಮಗೆ ಪ್ರತಿಯೊಂದು ರೋ ಏನಿದೆ ರೋ ಆ್ಯಂಡ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಅಂತೇಳಿ. ಸೊ ರೋ 1 ಫ್ರಮ್ ಲೆಫ್ಟ್ ಟು ರೈಟ್ ಏನಿದೆ ನಿಮಗೆ ಹಾರಿಸಾಂಟಲ್ ಏನಿದೆ ಅದು ರೋ 1. ದೆನ್ ಇಲ್ಲೇನು ತೊಗೊತೀವಿ ನಾವು ಇದನ್ನು ರೋ 2. ದೆನ್ ಅದನ್ನು ಎಷ್ಟೇ ಇಲ್ಲಿ ವರ್ಟಿಕಲ್ದು ಏನು ಬರುತ್ತೆ ಇದನ್ನು ಕಾಲಮ್ 1 ದೆನ್ ಕಾಲಮ್ 2 ಅಂತ ಹೇಳಿ ತೊಗೊತೀವಿ. ಸೊ ಇದರಲ್ಲೂ ಅಷ್ಟೇ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಎರಡೂ ಈಕ್ವಲ್ ಆಗಿರೋದ್ರಿಂದ ವ್ಯಾಲ್ಯೂಸ್ ಈಕ್ವಲ್ ಇರೋದ್ರಿಂದ ಎಲಿಮೆಂಟ್ಸ್ ಏನಿದೆ ಕಾಲಮ್ ಆ್ಯಂಡ್ ರೋಸ್ ಎರಡು ಈಕ್ವಲ್ ಇರೋದ್ರಿಂದ ಆ ಒಂದು ಮಲ್ಟಿಪ್ಲಿಕೇಶನ್ ರೂಲ್ ಅನ್ನೋದು ಇದರಲ್ಲೂ ಸಹ ಸ್ಯಾಟಿಸ್ಫೈ ಆಗಿದೆ. ಸೊ ಇದರಲ್ಲಿ ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಏನಿದೆ 8 and 10 ಇದೆ ರೋ 1. ದೆನ್ ನಾನು ನಿಮ್ಗೇನು ಹೇಳಿದೆ ರೋ 1ನಲ್ಲಿರೋ ಏನು ಎಲಿಮೆಂಟ್ಸ್ ಇದೆ ಅದು ಎಲಿಮೆಂಟ್ಸನ್ನು ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿರೋ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕಾಲಮ್ 1 ದೆನ್ ಕಾಲಮ್ 2ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ನೋಡಿ ಫಸ್ಟ್ ಎಲಿಮೆಂಟ್ ಏನಿದೆ ರೋ 1ನಲ್ಲಿರೋ ಫಸ್ಟ್ ಎಲಿಮೆಂಟ್ 8 into 5. ದೆನ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿರೋ ಕಾಲಮ್ 1ನಲ್ಲಿರೋ ಎಲಿಮೆಂಟ್ 5. ಹಾಗಾಗಿ 8 into 5 ದೆನ್ ಪ್ಲಸ್ ದ ನೆಕ್ಸ್ಟ್ 10. ರೋ 1ನಲ್ಲಿರೋ ನೆಕ್ಸ್ಟ್ ಎಲಿಮೆಂಟ್ 10 ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 8. ನೋಡಿ ನೆಕ್ಸ್ಟು
ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿರೋ ಕಾಲಮ್ 1ನಲ್ಲಿರೋದು 9 ಇದೆ, ಅಲ್ಲಿಗೆ 10 ಇಂಟು 9. ದೆನ್ ನೆಕ್ಸ್ಟು ಅದೇ ಥರ ನಾವು ಮಲ್ಟಿಪ್ಲೈ ಮಾಡೋದಾದರೆ ನೆಕ್ಸ್ಟ್ ಏನು ಹೇಳಿದೆ ನಿಮಗೆ 8 and 10 ಏನಿದೆ, ಮತ್ತು ಕಾಲಮ್ 2. ಸೊ ಕಾಲಮ್ 2ನಲ್ಲಿ ಮತ್ತೆ ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ 8 ಇಂಟು 2 ಇಲ್ಲ ಅದೇ ತೊಗೊಂಡಿರೋದಿಲ್ಲಿ 8 ಏನಿದೆ, ಈ 8 ಹಾಗೆ ತೊಗೊಂಡೆ, ರೋ 1ನಲ್ಲಿರೋ 8. ದೆನ್ ಕಾಲಮ್ 2ನಲ್ಲಿರೋ 2 ಏನಿದೆ ಅದರಿಂದ ಮಲ್ಟಿಪ್ಲೈ ಮಾಡಿದೆ, 8 ಇಂಟು 2 ಪ್ಲಸ್ ದೆನ್ 10. ಸೊ ನೆಕ್ಸ್ಟ್ ಎಲಿಮೆಂಟ್ 10 ಇದೆ, ಈ 10 ಹಾಗೆ ತೊಗೊಂಡೆ ಇಂಟು ನೆಕ್ಸ್ಟು ಮ್ಯಾಟ್ರಿಕ್ಸಲ್ಲಿರೋ ಒಂದು ಕಾಲಮಲ್ಲಿ ಇರ್ತೋ ಕಾಲಮ್ 2ನಲ್ಲಿರೋ ನೆಕ್ಸ್ಟ್ ಎಲಿಮೆಂಟ್ ಯಾವುದು 6. ಸೊ 10 ಇಂಟು 6. ಸೊ ನೆಕ್ಸ್ಟು ಅದೇ ಥರ ಮಾಡೋದಾದರೆ ನೋಡಿ, ಇದನ್ನು ಬೇಕಾದ್ರೆ ಇಲ್ಲೇ ಸಿಂಪ್ಲಿಫೈ ಮಾಡ್ಕೋಬೋದು, ಅದರ್ವೈಸ್ ನಾನು ಒಂದೇ ಸತಿ ವ್ಯಾಲ್ಯೂಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ರೋ 2. ಸೊ ರೋ 2ನಲ್ಲಿ ಏನಿದೆ ಮತ್ತೆ 7 and 4. ಸೊ 7 and 4ಅನ್ನು ಮತ್ತೆ ಕಾಲಮ್ 1 ಮತ್ತು ಕಾಲಮ್ 2 ಎರಡಕ್ಕೂ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಗಾಗಿ 7 ಏನಿದೆ ಇಲ್ಲಿ 7 ಆಗಿ ತೊಗೊಂಡೆ, 7 ಇಂಟು ನೋಡಿ ರೋ 2ನಲ್ಲಿರೋ ಫಸ್ಟ್ ಎಲಿಮೆಂಟ್ 7 ಈಸ್ ಮಲ್ಟಿಪ್ಲೈಡ್ ಬೈ ಮತ್ತು ಕಾಲಮ್ 1ನಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ 5. ನಾನು ಅದೇ ತೊಗೊಂಡಿದ್ದೀನಿ ನೋಡಿ, 7 ಇಂಟು 5. ಸೊ 7 ಇಂಟು 5 ಎರಡು ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟು ಪ್ಲಸ್ ಮಾಡ್ಕೊತೀವಿ, ಅದನ್ನು ಆ್ಯಡ್ ಮಾಡ್ಕೊತೀವಿ. ಸೊ ಪ್ಲಸ್ 4, ಈ 4 ಏನಿದೆಯೋ ಹಾಗೆ ತೊಗೊಂಡೆ ನಾನು, 4 ಇಂಟು 9. ಅದರಲ್ಲಿ ರೋ 2ನಲ್ಲಿರೋ ಸೆಕೆಂಡ್ ಎಲಿಮೆಂಟ್ ಮತ್ತು ಬಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಕಾಲಮ್ 1ನಲ್ಲಿ ಏನಿದೆ ಅದರ ವ್ಯಾಲ್ಯೂಸ್ ಏನಿದೆ 4 ಇಂಟು 9ಇಂದ ಮಲ್ಟಿಪ್ಲೈ ಮಾಡಿದೆ ನಾನು. ಸೊ ನೆಕ್ಸ್ಟ್ ಅದೇ ಥರ ನಿಮ್ಗೇನು ಹೇಳಿದೆ, ರೋ 2ನಲ್ಲಿರೋ ಸೇಮ್ ಎಲಿಮೆಂಟ್ಸನ್ನು ಕಾಲಮ್ 1ಗೆ ನಾನು ಮಲ್ಟಿಪ್ಲೈ ಮಾಡಿದೆ, ನೆಕ್ಸ್ಟು ಕಾಲಮ್ 2 ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಈಗ ಅದು ಏನು ಬರುತ್ತೆ ನೋಡೋದಾದರೆ ನಿಮಗೆ, ಸೊ ನೋಡಿ 7. ಸೊ 7 ಹೇಗಿದೆಯೋ ಹಾಗೆ ತೊಗೊಂಡೆ, 7 ದಟ್ ಈಸ್ ಅಗೇನ್ ರೋ ಆ್ಯಂಡ್ ಒಂದು ಕಾಲಮ್ ಏನು ನಾವು ಮಲ್ಟಿಪ್ಲೈ ಮಾಡ್ಕೊತೀವಿ. ಸೊ ಅದೇ ಥರ ವ್ಯಾಲ್ಯೂಸನ್ನು ನಾವು ಇಲ್ಲಿ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಅದನ್ನು ಮಲ್ಟಿಪ್ಲೈ ಮಾಡೋದಾದರೆ ನೋಡಿ, ರೋ 2 ಫಸ್ಟ್ ಕಾಲಮ್ 1 ಮಲ್ಟಿಪ್ಲಿಕೇಶನ್ ಮಾಡಿದೆ ನಾನು. ನೆಕ್ಸ್ಟ್ ತೊಗೊಳ್ಳೋದಾದರೆ ಕಾಲಮ್ 2. ಸೊ 7 ಏನಿದೆ ಇಲ್ಲಿ ರೋ 2ನಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ 7, ಅಗೈನ್ 7 ಇಂಟು 2, 7 ಇಂಟು 2 ಪ್ಲಸ್ ಅಗೈನ್ 4 ಇಂಟು 6 ಎರಡನ್ನೂ ಮತ್ತೆ ನಾನು ಮಲ್ಟಿಪ್ಲೈ ಮಾಡಿದೆ. ಅಂದರೆ ಏನು ಕಂಡೀಷನ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ರೋ 2. ಸೊ ರೋ 2ನಲ್ಲಿರೋ ಎಲಿಮೆಂಟ್ ಏನಿದೆ 7 and 4, ಈ ಎರಡು 7 and 4ಅನ್ನು 5 ಮತ್ತು 9ಗೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊತೀನಿ ನಾನು. ಅದಾದಮೇಲೆ ಅಗೈನ್ ಸೇಮ್ ರೋನೇ 7 and 4, ಅಗೈನ್ ಆ 7 and 4ಅನ್ನು 2 ಮತ್ತು 6ಗೆ ನಾನು ಮಲ್ಟಿಪ್ಲೈ ಮಾಡ್ಕೊತೀನಿ. ಸೊ ನಾನು ಇಲ್ಲದೇ ತೊಗೊಂಡಿರೋದು ನೋಡಿ, 7 ಇಂಟು 5. ಸೊ 7 ಇಂಟು 5 ಪ್ಲಸ್ ಅಗೈನ್ 4 ಇಂಟು 9. ದೆನ್ ನೆಕ್ಸ್ಟ್ ತೊಗೊಳೋದಾದರೆ 7 ಇಂಟು ನೆಕ್ಸ್ಟ್ ಕಾಲಮ್ಗೆ ಹೋದೆ 2. 7 ಇಂಟು ನೋಡಿ 7 ಇಂಟು 2. ಸೊ ದಿಸ್ 7 and 2. ದೆನ್ ಅಗೈನ್ 4 ಇಂಟು 6. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ ಸೊ 8 5 40 ಪ್ಲಸ್ 10 ಇಂಟು 9 90. ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಆನ್ಸರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ 40 ಪ್ಲಸ್ 90 130. ಇಲ್ಲೂ ಅಷ್ಟೇ 8 ಇಂಟು 2 16 ಪ್ಲಸ್ 60 76 ಬಂತು. ಸೊ ಇಲ್ಲೂ ಅಷ್ಟೇ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ ನಾನು. 7 ಇಂಟು 5 ಪ್ಲಸ್ 4 ಇಂಟು 9ಅನ್ನು ನಾನು ಸಿಂಪ್ಲಿಫೈ ಮಾಡಿಕೊಂಡು ಒಂದೇ ಸತಿ 71 ಆನ್ಸರ್ ತೊಗೊಂಡಿದ್ದೀನಿ. ಸೊ ಇಲ್ಲೂ ಅಷ್ಟೇ 7 ಇಂಟು 2 ಪ್ಲಸ್ 4 ಇಂಟು 6. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ 38 ಆನ್ಸರ್ ಬರುತ್ತೆ. ಸೊ ಓಕೆ, ನಾನು ನಿಮ್ಗೆ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಆದರೆ ನನಗೆ ಮತ್ತು ನಿಮ್ಮ ವಾಟ್ಸಪ್ಪಲ್ಲಿ ನನಗೆ ಯಾವ್ದು ಡೌಟ್ ಇದೆ ಅದನ್ನು ನೀವು ಕೇಳ್ಬೋದು, ನನಗೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನೀವೇ ಒಂದು ಪ್ರಾಬ್ಲಮನ್ನು ಟ್ರೈ ಮಾಡಿ, ಈ ಒಂದು ಪ್ರಾಬ್ಲಮ್ ಮಾಡಿ. ಇದರಲ್ಲಿ A ಈಕ್ವಲ್ಸ್ 3 5 ದೆನ್ 7 2 2 3 ಇದೆ. ದೆನ್ B ಈಕ್ವಲ್ಸ್ -2 ಅಗೇನ್ 5 ದೆನ್ 3 ಆ್ಯಂಡ್ 7 ಇದೆ. ಸೊ ಇದನ್ನು ಆನ್ಸರು ನಾನು ಕೊಟ್ಟಿದ್ದೀನಿ, ಇದನ್ನು ಇದು ಕ್ಯಾಲ್ಕುಲೇಟ್ ಮಾಡಿ ನೀವೇ. A ಆ್ಯಂಡ್ B ಕ್ಯಾಲ್ಕುಲೇಟ್ ಮಾಡಿ. ಸೊ ಆನ್ಸರ್ ನಾನು ಇಲ್ಲೇ ಕೊಟ್ಟಿದ್ದೀನಿ. ಆನ್ಸರ್ ಬಂದು ಇದನ್ನು ಅಗೈನ್ ನೋಡಿ, ಇದರಲ್ಲಿ ಹಿಂಟ್ಸ್ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ರೋ ಮತ್ತು ಕಾಲಮ್ ಅದೇ ಥರನ ನೀವು ಮಲ್ಟಿಪ್ಲೈ ಮಾಡ್ಕೊತ ಹೋಗಬೇಕು. ಬಟ್ ಇಲ್ಲಿ ಮೈನಸ್ ಇದೆ, ಹಾಗಾಗಿ ಅದನ್ನು ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ. 3 ಮತ್ತು 5 ಅಗೈನ್ 2
3 ಎರಡು ಮಲ್ಟಿಪ್ಲೈ ಮಾಡ್ಕೊತೀರಾ. ಅಗೇನ್ 3 5 ಸೇಮ್ ರೋ ಮತ್ತು ಕಾಲಮ್ 5 ಮತ್ತು 7ಗೆ ಮಲ್ಟಿಪ್ಲೈ ಮಾಡ್ಕೊತೀರಿ. ಸೇಮ್ ಅದೇ ಥರ R2 ಸೊ 7 2 ಮತ್ತು -2 3ಗೆ ಮಲ್ಟಿಪ್ಲೈ ಮಾಡ್ಕೊತೀರಿ. ದೆನ್ 7 and 2 ಮತ್ತು 5 and 7ಗೆ ಮಲ್ಟಿಪ್ಲೈ ಮಾಡ್ಕೊತೀರಿ. ಅದೇ ಥರ R3 ರೋ 3ನಲ್ಲಿ 2 3 ಮತ್ತು ಅಗೇನ್ ಏನಿದೆ -2 ಮತ್ತು 3 ಮಲ್ಟಿಪ್ಲೈ ಮಾಡ್ಕೊತೀರಿ. ದೆನ್ ಅದೇ ಥರ ಸೇಮ್ ಮತ್ತೆ 2 3 ಅಗೇನ್ ಕಾಲಮ್ 2 5 7ಗೆ ಮಲ್ಟಿಪ್ಲೈ ಮಾಡ್ಕೊತೀರಿ. ಸೊ ಫೈನಲ್ ಆನ್ಸರ್ ನಿಮಗೆ ಏನು ಬರುತ್ತೆ ಅಂದರೆ ಇದರಲ್ಲಿ ರೋ ಅಂಡ್ ಕಾಲಮ್ ಏನಿದೆ ಅದೇ ಥರ ನೀವು ಇದರಲ್ಲಿ ಕ್ಯಾಲ್ಕುಲೇಷನ್ ರೋ 1 ರೋ 2 ರೋ 3 ಅಗೇನ್ ಕಾಲಮ್ 1 ಆ್ಯಂಡ್ ಕಾಲಮ್ 2ಗೆ ಅದೇನಿದೆ ರೋ 1 ಆ್ಯಂಡ್ ಕಾಲಮ್ 1ಗೆ ಮಲ್ಟಿಪ್ಲೈ ಮಾಡ್ಕೊತೀರಿ. ಅದೇ ಥರ ಇಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ ಕಾಲಮ್ 1 ಆ್ಯಂಡ್ ಕಾಲಮ್ 2 ಕಾಲಮ್ 1 ಆ್ಯಂಡ್ ಕಾಲಮ್ 2 ಆ್ಯಂಡ್ ರೋ 1 ಆ್ಯಂಡ್ ರೋ 2 ಇಲ್ಲಿ ಈ ರೀತಿ ತೊಗೊಂಡಾಗ ಅಗೇನ್ ರೋ 1 ರೋ 2 ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಇಲ್ಲಿ 2 ಕಾಲಮ್ ಏನು ಬರುತ್ತೆ ನೋಡಿ ಈ ರೀತಿ ತೊಗೊಂಡಾಗ ನಾವು ವರ್ಟಿಕಲಲ್ಲಿ ತೊಗೊಂಡಾಗ ಕಾಲಮ್ 1 1 ಕಾಲಮ್ 2 ಈಸ್ ಈಕ್ವಲ್ ಟು ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿ ಬರೋ ರೋ 1 ಆ್ಯಂಡ್ ರೋ 2 ರೋ 1 ಆ್ಯಂಡ್ ರೋ 2ಗೆ ಈಕ್ವಲ್ ಆಗುತ್ತೆ. ಹಾಗಾಗಿ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವೇ ಟು ಫೈಂಡ್ ಎ ಆ್ಯಂಡ್ ಬಿ. ನೋಡಿ ಫೈನಲ್ ಆನ್ಸರ್ ಬಂದು ನಿಮಗೆ ಇದರಲ್ಲಿ 9 50 ದೆನ್ -8 49 5 and 31 ಬರುತ್ತೆ. ಸೊ ಇದನ್ನು ನೀವೇ ಹೋಮ್ವರ್ಕ್ ಅಂತೇಳಿ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಅಗೇನ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಒನ್ ವೇ ಕಮ್ಯುನಿಕೇಷನ್ ಆಗೋದು ಬೇಡ. ನಿಮ್ಗೆ ಏನಾದರೂ ಎನಿ ಡೌಟ್ಸ್ ಇದ್ದರೆ ನನಗೆ ರಿಪ್ಲೈ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ನಾನು ಕೇಳಿ, ಕಮೆಂಟ್ ಮಾಡೋದ್ರೆ ಕೇಳಿ ಯೂಟ್ಯೂಬಲ್ಲಿ ಅಥವಾ ವಾಟ್ಸಪ್ಪಲ್ಲ ಗ್ರೂಪಲ್ಲಾದರೂ ಅದನ್ನು ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.